ನಮಸ್ಕಾರ ಸ್ನೇಹಿತರೆ, ಟಾಕ್ಸಿಕ್ ಟೀಸರ್ ಇದರಲ್ಲಿ ಸ್ನೇಹಿತರೆ ಒಂದು ಇಡೀ ಮೂವಿಗೆ ಕಾಂಟೆಕ್ಸ್ಟ್ ಅನ್ನ ಸೆಟ್ ಮಾಡೋ ಪ್ರಯತ್ನ ನಡೆಸ್ದಂಗೆ ಕಾಣಿಸ್ತಾ ಇದೆ ಸಿನಿಮಾ ಟೀಮ್. ಯಾಕಂದ್ರೆ ಅದಕ್ಕಿಂತ ಮುಂಚೆ ಒಂದು ದಿನದ ಮುಂಚೆ ಈ ಸಿನಿಮಾದ UAE ಡಿಸ್ಟ್ರಿಬ್ಯೂಟರ್ ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದರ ಸಿನಾಪ್ಸಿಸ್ ಅನ್ನ ಹಾಕಿದ್ರು. ಕಾಂಟೆಕ್ಸ್ಟ್ ಸೆಟ್ ಮಾಡೋಕ್ಕೋಸ್ಕರ ಆ ಸಿನಾಪ್ಸಿಸ್ ನಲ್ಲಿ ಮೂವಿಯಲ್ಲಿ ಏನಿರುತ್ತೆ ಅನ್ನೋದನ್ನ ರಿವೀಲ್ ಮಾಡದಂಗೆ ಕಾಣಿಸ್ತಾ ಇದೆ ಸಿನಿಮಾ ಟೀಮ್ ಉದ್ದೇಶಪೂರ್ವಕವಾಗಿ. ಸೊ ಈಗ ಟೀಸರ್ ನೋಡಿದಾಗ ನಮಗೂ ಕೂಡ ಒಂದಷ್ಟು ಕಾಂಟೆಕ್ಸ್ಟ್ ಸೆಟ್ ಆಗಿತ್ತು. 1940 to 1970s ನಡುವೆ ನಡೆದಿರೋ ಒಂದು ಕಥೆ ಇದು. ಒಬ್ಬ ಒಂಟಿ ಸಲಗದ ರೀತಿಯಲ್ಲಿ ಅಧಿಕಾರ, ಪವರ್, ಶಕ್ತಿಗೋಸ್ಕರ ಅವನು ವಾರ್ ಮಾಡ್ತಾನೆ, ಫೈಟ್ ಮಾಡ್ತಾನೆ ಅಂತ. ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ, ಕಿತ್ಕೋಬೇಕಾಗತ್ತೆ. ಕಿತ್ಕೊಂಡ ಮೇಲೂ ಕೂಡ ಅದೊಂಥರ ತುಂಬ ವಾಯ್ಲೆನ್ಸನ್ನು ಅಥವಾ ಹಿಂಸೆಯನ್ನು, ತ್ಯಾಗಗಳನ್ನು ಡಿಮಾಂಡ್ ಮಾಡುತ್ತೆ. ಅದರ ಪರಿಣಾಮಗಳನ್ನು ಫೇಸ್ ಮಾಡೋಕ್ಕೂ ರೆಡಿ ಇರಬೇಕಾಗತ್ತೆ ಅನ್ನೋ ತರಹದ ವಿಚಾರಗಳನ್ನು ಸಿನಿಮಾ ಟೀಮೇ ಸಿನಾಪ್ಸಿಸ್ನಲ್ಲಿ ಹೇಳಿತ್ತು. ಇಲ್ಲಿ ಯಶ್ ಅವ್ರದ್ದು 3 ಲುಕ್ ಇದೆ. ಒಂದು ಯಂಗ್ ಲುಕ್ ಇದೆ, ಅದು ಸರ್ಪ್ರೈಸ್. ಅದು ಪ್ರೀವಿಯಸ್ ಗ್ಲಿಮ್ಸ್ನಲ್ಲಿ ಕಾರಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿ ಹೊರಗೆ ಬಂದ ತಕ್ಷಣ ಯಶ್ ಅವರು ಏನು ಹೇಳ್ತಾರೆ, ಅದರಲ್ಲಿ ಯಶ್ ಅವ್ರ ವಾಯ್ಸಲ್ಲಿ ಏನು ಬರುತ್ತೆ, ಡ್ಯಾಡಿ ಈಸ್ ಹೋಮ್ ಅಂತ ಬರುತ್ತೆ, ಅಪ್ಪ ಮನೆಗೆ ಬಂದರು ಅಂತ. ಇದರಲ್ಲಿ ಈ ಟೀಸರ್ನ ಎಂಡ್ನಲ್ಲಿ ಏನು ಹೇಳಿದಾರೆ ಗೊತ್ತಾ, ಉಲ್ಟಾ, ಅಪ್ಪ ನಾನು ಮನೆಗೆ ಬಂದೆ, ಐ ಆಮ್ ಹೋಮ್ ಅಂತ ಹೇಳ್ತಾರೆ. ಅದು ಯಂಗ್ ಲುಕ್ ಇರೋ ಯಶ್ ಇದ್ದಾಗ ಆ ರೀತಿ ಹೇಳ್ತಾರೆ. ಸಿನಿಮಾದ ಮೇನ್ ಫಿಮೇಲ್ ಕ್ಯಾರೆಕ್ಟರ್ಸನ್ನು ಅಷ್ಟಾಗಿ ರಿವೀಲ್ ಮಾಡಿಲ್ಲ. ಬಟ್ ಒಟ್ಟಿನಲ್ಲಿ ಇಲ್ಲಿವರೆಗೂ ನೋಡಿದ್ದಕ್ಕಿಂತ ಇವಾಗ ನಮಗೆ ಪ್ರಾಪರ್ ಯಶ್ ಅವರ ಬಿಗ್ ಮಾಸ್ ಮೂವಿಯ ವೈಬ್ ಸಿಗೋಕ್ಕೆ ಶುರುವಾಯಿತು ಇದರಲ್ಲಿ. ಈ ಟೀಸರ್ ನೋಡಿದಾಗ ಸೌಂಡ್ ಎಫೆಕ್ಟ್ಸ್ ಎಲ್ಲ ಅದ್ಭುತ, ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಾ ಇದೆ ಅದು ನೋಡಿದಾಗ. ಅಗೇನ್ ಒಂದು ವಿಚಾರ ಹೇಳಬೇಕು, ಅವ್ರು ಹೇಳಿದ ಹಾಗೆ ಇದು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಹಾಗಾಗಿ ಇದೇನು ಮಕ್ಕಳಿಗೆ ತೋರಿಸುವಂಥ ಸಿನಿಮಾ ಅಂತ ಸಿನಿಮಾ ಟೀಮ್ನವರೇ ಅವರ ಟ್ಯಾಗ್ ಲೈನ್ನಲ್ಲೇ ಹೇಳ್ತಾ ಇಲ್ಲ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.